ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ದ್ವಿತೀಯ PUC ಇತಿಹಾಸ ಪ್ರಶ್ನೆ ಪತ್ರಿಕೆ ವಿಷಯ ಸಂಕೇತ 21, ಸಬ್ಜೆಕ್ಟ್ ಕೋಡು, ಸಮಯ 3 ಗಂಟೆಗಳು, ಒಟ್ಟು ಪ್ರಶ್ನೆಗಳ ಸಂಖ್ಯೆ 39, ಗರಿಷ್ಠ ಅಂಕಗಳು 80. ಇಲ್ಲಿ ಕೆಲವು ಸೂಚನೆಗಳನ್ನು ಕೊಡಲಾಗಿದೆ. ಒಂದನೇದು, ಪ್ರಶ್ನೆಗಳ ಕ್ರಮ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸುವುದು. ಅಂದರೆ ಪ್ರಶ್ನೆಗಳ ಕ್ರಮ ಸಂಖ್ಯೆಯನ್ನು ಸೀರಿಯಲ್ ಆಗಿ ಬರೆಯೋದು. ಅಂದರೆ 1ರಾಗ 1ನೇದು, 1ರಾಗ 2ನೇದು, 1ರಾಗ 3ನೇದು, ಈ ರೀತಿಯಾಗಿ ಸರಿಯಾಗಿ ಪ್ರಶ್ನೆಗಳ ಸಂಖ್ಯೆಯನ್ನು ಬರೀಬೇಕು. 2ನೇದು, ಪ್ರಶ್ನೆಗಳನ್ನು ಸೂಚನೆಗಳನ್ವಯವಾಗಿ ಉತ್ತರಿಸುವುದು. ಅವರೇನು ಸೂಚನೆಗಳನ್ನು ಕೊಟ್ಟಿದ್ದಾರೆ ಆ ರೀತಿಯಾಗಿ ಉತ್ತರಿಸುವುದು. 3ನೇದು, ಭಾಗ ಎ ದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು. 4ನೇದು, ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳು ಭೂಪಟದ ಪ್ರಶ್ನೆ ಸಂಖ್ಯೆ 39A ಬದಲಿಗೆ ಪ್ರಶ್ನೆ ಸಂಖ್ಯೆ 39B ಅನ್ನು ಉತ್ತರಿಸುವುದು. ಅಂದರೆ 39A ಬದಲಿಗೆ ಪ್ರಶ್ನೆ ಸಂಖ್ಯೆ 39B ಅನ್ನು ಅಂದರೆ ಅಂಧ ವಿದ್ಯಾರ್ಥಿಗಳಿಗಾಗಿ ಆ ಪ್ರಶ್ನೆಯನ್ನು ಕೊಡಲಾಗಿದೆ. ಅದಕ್ಕೆ ಅವರು ಮಾತ್ರ ಆ ಪ್ರಶ್ನೆಯನ್ನು ಉತ್ತರಿಸಬೇಕು. ಹಾಗೆ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್, ಶೇರ್ ಹಾಗೂ ಕಮೆಂಟ್ಸ್ ಮಾಡಿರಿ ಎಂದು ಹೇಳುತ್ತಾ ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಭಾಗ ಎ, ಪ್ರಶ್ನೆ 1. ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ 5 ಪ್ರಶ್ನೆಗಳನ್ನು ಕೇಳಲಾಗಿದೆ. ಒಂದು ಪ್ರಶ್ನೆಗೆ 1 ಅಂಕ, ಒಟ್ಟು 5 ಅಂಕಗಳು, 5 ಪ್ರಶ್ನೆಗಳು. 1ನೇದು, ಪ್ರತಿಪಾದನೆ ಎ, ಸಿಂಧೂ ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಕಾರಣ ಆರ್, ಇದು ಈಜಿಪ್ಟ್, ಮೆಸ್ಪೊಟೋಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ. ಇಲ್ಲೇ ಪ್ರತಿಪಾದನೆ ಎ ಸರಿಯಾಗಿದೆ. ಕಾರಣ ಆರೂ ಕೂಡ ಸರಿಯಾಗಿದೆ ಮತ್ತು ಪ್ರತಿಪಾದನೆ ಎಗೆ ಕಾರಣ ಆರ್ ಸರಿಯಾದ ವಿವರಣೆಯಾಗಿದೆ. ಹಾಗಾಗಿ ಇಲ್ಲಿ ಉತ್ತರ ಸಿ ಸರಿಯಾದ ಉತ್ತರವಾಗಿದೆ. ಅಂದರೆ ಎ ಮತ್ತು ಆರ್ಗಳೆರಡೂ ಸರಿಯಾಗಿವೆ ಹಾಗೂ ಆರು ಏನ ಸರಿಯಾದ ವಿವರಣೆಯಾಗಿದೆ. ಇನ್ನು ಪ್ರಶ್ನೆ 2. ಚಾಲುಕ್ಯರ ವಾಸ್ತುಶಿಲ್ಪವನ್ನು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಹೇಳಿಕೆ ನೀಡಿದವರು. ಉತ್ತರ ಪರ್ಸಿ ಬ್ರೌನ್. 3. ಪ್ರಶ್ನೆ, ಬಹಮನಿ ಸುಲ್ತಾನರ ಮೊದಲ ರಾಜಧಾನಿ ಯಾವುದು ಅಂತಂದರೆ 4 ಉತ್ತರಗಳನ್ನು ಕೊಡಲಾಗಿದೆ. ಅಲ್ಲಿ ಬಿ ಗುಲ್ಬರ್ಗಾ ಆಗಿದೆ. ಪ್ರಶ್ನೆ 4. ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತೃ ಎಂದು ಪರಿಗಣಿಸಲ್ಪಟ್ಟ ದಿವಾನರು ಯಾರು? ಇಲ್ಲಿ 4 ಉತ್ತರವನ್ನು ಕೊಡಲಾಗಿದೆ. ರಂಗಾಚಾರ್ಯರು, ಕಾಂತರಾಜರು, ವಿಶ್ವೇಶಾದ್ರಿ ಅಯ್ಯರ್ ಅವರು. ಮತ್ತು ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಆಧುನಿಕ ಮೈಸೂರಿನ ಶಿಲ್ಪಿ ಎಂದು ಕರೆಯಲಾಗಿದೆ. ಇನ್ನು ಪ್ರಶ್ನೆ 5. ಜಯಭಾರತ ಜನನಿಯ ತನುಜಾತೆ ಪದ್ಯ ಬರೆದವರು ಯಾರು ಅಂತ ಕೇಳಿದ್ದಾರೆ. ಉತ್ತರ ಕುವೆಂಪು. ಇನ್ನು ಪ್ರಶ್ನೆ 2. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ. ಅಂದ್ರೆ ಸ್ಥಳಗಳನ್ನು ಖಾಲಿ ಬಿಡಲಾಗಿದೆ, ಅಲ್ಲಿ ತುಂಬಬೇಕು. ಆ ತುಂಬಬೇಕಂದ್ರೆ ಇಲ್ಲಿ ಉತ್ತರಗಳನ್ನು ಕೂಡ ನಿಮಗೆ ಕೊಡಲಾಗಿದೆ. ಇಲ್ಲಿ ಇರ್ತಕ್ಕಂಥ ಸರಿಯಾದ ಉತ್ತರಗಳನ್ನು ನೀವು ಯಾವುದು ಸೂಕ್ತ ಎಂದು ಆರಿಸಿ ಬರೀಬೇಕಾಗುತ್ತೆ. ಇಲ್ಲಿಯೂ ಕೂಡ 5 ಪ್ರಶ್ನೆಗಳನ್ನು ಕೊಡಲಾಗಿದೆ. ಒಂದು ಪ್ರಶ್ನೆಗೆ 1 ಅಂಕವನ್ನು ನಿಗದಿಗೊಳಿಸಲಾಗಿದೆ. ಇಲ್ಲಿ 6ನೇದು, ಅಶ್ವಘೋಷ ರಚಿಸಿದ ಕೃತಿ ಯಾವುದು ಅಂತ ಕೇಳಿದರೆ ಬುದ್ಧ ಚರಿತ ಇಲ್ಲಿ ಕೊಡಲಾಗಿದೆ. ಆ ಬುದ್ಧ ಚರಿತವನ್ನು ಇಲ್ಲಿ ಉತ್ತರಿಸಬೇಕು. ಪ್ರಶ್ನೆ 7. ಟಿಮ್ ಹೊಯ್ಸಳ ಮನೆತನದ ಸ್ಥಾಪಕ. ಸರಿಯಾದ ಉತ್ತರ ಸಳ ಆಗಿದೆ. ಪ್ರಶ್ನೆ 8. ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಅರಸ ಕೃಷ್ಣದೇವರಾಯ ಇಲ್ಲಿ ಕೊಡಲಾಗಿದೆ. ಸರಿಯಾದ ಉತ್ತರ ಕೃಷ್ಣದೇವರಾಯವನ್ನು ಆಯ್ಕೆಯನ್ನು ಮಾಡಬೇಕು. ನೆಕ್ಸ್ಟ್ ಪ್ರಶ್ನೆ 9. ಟಿಮ್ ಶಂಕರಾಚಾರ್ಯರ ಸಿದ್ಧಾಂತ ಅದು ಅದ್ವೈತವಾಗಿದೆ. ಪ್ರಶ್ನೆ 10. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷ್ ಸಾರ್ಜೆಂಟನನ್ನು ಕೊಂದವರು ಮಂಗಲ್ ಪಾಂಡೆ. ಇನ್ನು ಪ್ರಶ್ನೆ 3. ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಇಲ್ಲಿ ಕೂಡ 5 ಅಂಕಗಳನ್ನು ಕೊಡಲಾಗಿದೆ. ಒಂದೊಂದಕ್ಕೆ 1 ಅಂಕಗಳು, ಒಟ್ಟು 5 ಅಂಕಗಳು. ಪ್ರಶ್ನೆ 11. ಅದರೊಳಗೆ ಎ, ಸರ್ ಜಾನ್ ಮಾರ್ಷಲ್ ಅವರು ಸಿಂಧೂ ನಾಗರಿಕತೆಯ ಸಂಶೋಧನೆಯನ್ನು ಮಾಡಿದರು. ಅಂದರೆ ಏಕೆ 2ನೇದು ಸರಿಯಾದ ಉತ್ತರ. ಇನ್ನು ಬಿ, ಚಾವುಂಡರಾಯ ಅವನು ಗೊಮ್ಮಟೇಶ್ವರ ವಿಗ್ರಹವನ್ನು ನಿರ್ಮಿಸಿದ. ಅದಕ್ಕೆ ಬಿ ಕೆ ಸರಿಯಾದ ಉತ್ತರ 1 ಆಗಿದೆ. ಇನ್ನು ಸಿ, ಮೊಹಮ್ಮದ್ ಗವಾನ್ ಇದಕ್ಕೆ ಸರಿಯಾದ ಉತ್ತರ 4. ಮದರಸವನ್ನು ಆತ ನಿರ್ಮಾಣವನ್ನು ಮಾಡಿದ. ಇನ್ನು ಡಿ, ಬಸವೇಶ್ವರರು ಕಾಯಕವೇ ಕೈಲಾಸವೆಂದು ಹೇಳಿದರು. ಅದು 6 ಉತ್ತರ ಸರಿಯಾಗಿದೆ. ಇನ್ನು ಈ ಮಿರ್ಜಾ ಇಸ್ಮಾಯಿಲ್ ಅವರು ಮಂಡ್ಯ ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭಿಸಿದರು, ಸ್ಥಾಪನೆಯನ್ನು ಮಾಡಿದರು. ಇದು
ಹೊಂದಿಸಿ ಬರೆಯುವುದು ಸರಿಯಾದ ಉತ್ತರಗಳಾಗಿವೆ. ಇನ್ನು ಪ್ರಶ್ನೆ 4, ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಒಂದು ವಾಕ್ಯದಲ್ಲಿ ಬರೆಯುವುದು. ಅವು ಕೂಡ 5 ಅಂಕಗಳದಾವು. 5 × 1 = 5 ಅಂಕಗಳು. 12ನೇದು, ಕನ್ನಡದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಪಂಪ. 13, ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸಿದ ಮಹಿಳೆಯನ್ನು ಹೆಸರಿಸಿರಿ. ಉತ್ತರ ಒನಕೆ ಓಬವ್ವ. ಇನ್ನು ಪ್ರಶ್ನೆ 14, ಕಬೀರರು ರಚಿಸಿದ ಭಕ್ತಿಗೀತೆಗಳು ಯಾವ ಪ್ರಕಾರದಲ್ಲಿವೆ? ಉತ್ತರ ದೋಹಾಗಳು. ಪ್ರಶ್ನೆ 15, ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು? ವಾಸ್ಕೋ ಡಿ ಗಾಮ. ಆತ 1498 ಕಂಡುಹಿಡಿದ. ಪ್ರಶ್ನೆ 16, ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ದಾದಾಬಾಯಿ ನವರೋಜ್. ಇನ್ನು ಭಾಗ ಬಿ, ಪ್ರಶ್ನೆ 5, ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯದಲ್ಲಿ ಉತ್ತರಿಸಿರಿ. 8 × 2 = 16. ಒಂದೊಂದಕ್ಕೆ 2 ಮಾರ್ಕ್ಸು. 8 ಬರೀಬೇಕು. 8ಕ್ಕಿಂತ ಹೆಚ್ಚು ಬರೆಯುವಂಗಿಲ್ಲ. ಹೆಚ್ಚು ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸ್ ಇಲ್ಲಿ ಕೊಡುವುದಿಲ್ಲ. = 16 ಮಾರ್ಕ್ಸು. ಪ್ರಶ್ನೆ 17, ಭಾರತದ 2 ಇತರೆ ಹೆಸರುಗಳನ್ನು ತಿಳಿಸಿರಿ. ಭರತ ವರ್ಷ, ಭರತ ಖಂಡ ಉತ್ತರವಾಗಿದೆ. 2 ಉತ್ತರಿಸಿದ್ರೆ ಸಾಕು, ಹೆಚ್ಚಿಗೆ ಬರೆಯುವ ಅವಶ್ಯಕತೆ ಇಲ್ಲ. ಪ್ರಶ್ನೆ 18, ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿತ್ತು? ಉತ್ತರ ದಕ್ಷಿಣದ ಕಾವೇರಿ ನದಿಯಿಂದ ಉತ್ತರದ ಗೋದಾವರಿ ನದಿಯವರೆಗೆ. ಇನ್ನು ಪ್ರಶ್ನೆ 19, ನಿಯೋಲಿಥಿಕ್ ಪದದ ಅರ್ಥವೇನು? ನಿಯೋ ಎಂದರೆ ಹೊಸ ಮತ್ತು ಲಿಥಿಕ್ ಎಂದರೆ ಕಲ್ಲು, ಅಂದರೆ ನವಶಿಲಾಯುಗ ಎಂದರ್ಥ. ಇನ್ನು ಪ್ರಶ್ನೆ 20, ಸಿಂಧೂ ನಾಗರಿಕತೆಯ ಯಾವುದಾದರೂ 2 ನಗರಗಳನ್ನು ತಿಳಿಸಿರಿ. ಭಾಳಷ್ಟು ನಗರಗಳದಾವು. ನೀವು ಹರಪ್ಪ ಮತ್ತು ಮೊಹೆಂಜೋದಾರೋ 2 ನಗರಗಳಾಗ್ಯವ. ಇನ್ನು ಪ್ರಶ್ನೆ 21, ಯಾವುದಾದರೂ 2 ವೇದಗಳನ್ನು ಹೆಸರಿಸಿರಿ. ಒಟ್ಟು 4 ವೇದಗಳದಾವು. ನೀವು 2 ಆನ್ಸರ್ ಮಾಡಬೇಕು. ಅವು ಋಗ್ವೇದ ಮತ್ತು ಸಾಮವೇದ. ಇನ್ನು ಪ್ರಶ್ನೆ 22, ಸಂಗಮ ಯುಗದ ಯಾವುದಾದರೂ 2 ಪ್ರಸಿದ್ಧ ಕೃತಿಗಳನ್ನು ಹೆಸರಿಸಿರಿ. ಕೃತಿಗಳು ಭಾಳ ಅದಾವು. ನೀವು ಇಲ್ಲಿ ಶಿಲಪ್ಪಾಧಿಕಾರಂ ಮತ್ತು ಮಣಿಮೇಕಲೈ 2 ಕೃತಿಗಳನ್ನು ಬರೆದರೆ ಸಾಕು. ಪ್ರಶ್ನೆ 23, ಶಿವಾಜಿಯ ತಂದೆ ತಾಯಿ ಯಾರು? ಶಹಾಜಿ ಭೋಂಸ್ಲೆ ಮತ್ತು ತಾಯಿ ಜೀಜಾಬಾಯಿ. ಪ್ರಶ್ನೆ 24, ಶೋಪನಾಯಕ ಯಾರು ಮತ್ತು ಅವನು ಏಕೆ ಪ್ರಸಿದ್ಧನಾಗಿದ್ದಾನೆ? ಶೋಪನಾಯಕನು ಕೆಳದಿಯ ಪ್ರಸಿದ್ಧ ಅರಸ. ಆತನು ಶೋಪನಾಯಕನ ಶಿಸ್ತು ಎಂಬ ಕಂದಾಯ ಪದ್ಧತಿಯನ್ನು ಜಾರಿಗೆ ತಂದಿದ್ದನು. ಇನ್ನು ಪ್ರಶ್ನೆ 25, ರಾಮನುಜಾಚಾರ್ಯರು ಯಾವ ವರ್ಷ ಮತ್ತು ಎಲ್ಲಿ ಜನಿಸಿದರು? ಕ್ರಿಸ್ತಶಕ 1917ರಲ್ಲಿ ತಮಿಳುನಾಡಿನ ಪೆರಂಬದೂರಿನಲ್ಲಿ. ಪ್ರಶ್ನೆ 26, ಚಿಸ್ತಿ ಪಂಥದ 2 ಪ್ರಮುಖ ಸಂತರನ್ನು ಹೆಸರಿಸಿರಿ. ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಮತ್ತು ಖ್ವಾಜಾ ಅಬ್ದುಲ್ ಚಿಸ್ತಿ. ಇವರು 2 ಪ್ರಮುಖ ಸಂತರು. ಇನ್ನು ಪ್ರಶ್ನೆ 27, ದತ್ತುಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿ ಎಂದರೇನು? ಯಾವುದೇ ಭಾರತೀಯ ರಾಜನಿಗೆ ಪುತ್ರ ಸಂತಾನವಿಲ್ಲದಿದ್ದರೆ ಅವನು ದತ್ತು ಪಡೆದ ಮಗನಿಗೆ ಉತ್ತರಾಧಿಕಾರದ ಹಕ್ಕು ಇರಲಿಲ್ಲ. ಆ ರಾಜ್ಯವು ಬ್ರಿಟಿಷರಿಗೆ ಸೇರುತ್ತಿತ್ತು. ಪ್ರಶ್ನೆ 28, ಯಾರಾದರೂ 2 ತೀವ್ರಗಾಮಿಗಳ ನಾಯಕರನ್ನು ಹೆಸರಿಸಿರಿ. ಬಾಲ್ ಗಂಗಾಧರ್ ತಿಲಕ್ ಮತ್ತು ಲಾಲಾ ಲಜಪತ್ ರಾಯ್. ಪ್ರಶ್ನೆ 29, ರಾಜ್ಯಗಳ ಪುನರ್ರಚನೆಗಾಗಿ ರಚಿಸಲಾದ ಯಾವುದಾದರೂ 2 ಸಮಿತಿಗಳನ್ನು ತಿಳಿಸಿರಿ. JVP ಸಮಿತಿ ಮತ್ತು ಫಜಲ್ ಅಲಿ ಆಯೋಗ ಸಮಿತಿ. ಭಾಗ ಸಿ, ಪ್ರಶ್ನೆ 6, ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿರಿ. 2 × 5 = 10. ಅಂದರೆ 2 ಪ್ರಶ್ನೆಗಳು ಬರೀಬೇಕು. ಒಂದೊಂದಕ್ಕೆ 5 ಅಂಕಗಳು. ಟೋಟಲ್ 10 ಅಂಕಗಳು. ಹೆಚ್ಚಿಗೆ ಬರೆಯುವಂಗಿಲ್ಲ. ಹೆಚ್ಚಿಗೆ ಬರೆದರೂ ಕೂಡ ನಿಮಗೆ ಮಾರ್ಕ್ಸ್ ಕೊಡೋದಿಲ್ಲ. ಅದಕ್ಕೆ ಕೇವಲ ಕರೆಕ್ಟಾಗಿ 2 ಪ್ರಶ್ನೆಗಳನ್ನು ಮಾತ್ರ ಉತ್ತರಿಸಬೇಕು. ಅದರಲ್ಲಿ 30ನೇ ಪ್ರಶ್ನೆ, ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ವರ್ಣಿಸಿರಿ. ವರ್ಧಮಾನ ಮಹಾವೀರ ಸಾಮಾನ್ಯ ಶಕೆ ಪೂರ್ವ 599ರಿಂದ 527. ಆರಂಭಿಕ ಜೀವನ. ವರ್ಧಮಾನನು ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಸಾಮಾನ್ಯ ಶಕೆ ಪೂರ್ವ 599ರಲ್ಲಿ ಜನಿಸಿದನು. ಅವನ ತಂದೆ ರಾಜ ಸಿದ್ಧಾರ್ಥ ಮತ್ತು ತಾಯಿ ರಾಣಿ ತ್ರಿಶಿಲಾದೇವಿ. ಸಿದ್ಧಾರ್ಥನು ಕ್ಷತ್ರಿಯ ಕುಲವೊಂದರ ಮುಖ್ಯಸ್ಥನಾಗಿದ್ದನು. ವರ್ಧಮಾನ 18ನೇ ವಯಸ್ಸಿನಲ್ಲಿ ರಾಜಕುಮಾರಿ ಯಶೋದಾಳನ್ನು ವಿವಾಹವಾದನು. ಅವನಿಗೆ ಅನ್ನೋಜ ಅಥವಾ ಪ್ರಿಯದರ್ಶಿನಿ ಎಂಬ ಮಗಳಿದ್ದಳು. ತನ್ನ ತಂದೆ ತಾಯಿಯರ ಆಕಸ್ಮಿಕ ಮರಣದಿಂದ ವರ್ಧಮಾನ ಉಡುಪನ್ನು ಸೇರಿದಂತೆ ಪ್ರಾಪಂಚಿಕ ಸುಖಭೋಗಗಳನ್ನು ತ್ಯಜಿಸಿದನು. ಅವನು ಸನ್ಯಾಸಿಯಾಗಿ ಜೀವನದ ಸತ್ಯವನ್ನು ಅರಿಸುತ್ತಾ ಹೊರಟನು. ಅವನು 13 ವರ್ಷಗಳ ಕಾಲ ಸ್ವದೇಹ ದಂಡನೆ ಮತ್ತು ಆಳವಾದ ಧ್ಯಾನ ಮಾಡುತ್ತಾ
ಜೀವನ ನಡೆಸಿದನು. ವೈಶಾಖದ 10ನೇ ದಿನ ಬಿಹಾರದ ಜೃಂಬಿಕಾ ಗ್ರಾಮದಲ್ಲಿ ವರ್ಧಮಾನನಿಗೆ ಜ್ಞಾನೋದಯವಾಯಿತು. ಅವನು ಕೈವಲ್ಯ ಎಂಬ ಅತ್ಯುನ್ನತ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದನು ಮತ್ತು ಕೇವಲಿನ್ ಸರ್ವಜ್ಞ ಅಥವಾ ಜೀನ್ ಇಂದ್ರಿಯವನ್ನು ನಿಗ್ರಹಿಸಿದವನಾದನು. ತದನಂತರ ವರ್ಧಮಾನ ಮಹಾವೀರನೆಂದು ಕರೆಯಲ್ಪಟ್ಟನು. ಮುಂದಿನ 30 ವರ್ಷಗಳ ಕಾಲ ಆತ ಕೌಶಲ, ಮಗಧ, ವಿದೇಹ ಮತ್ತು ಅಂಗಗಳಲ್ಲಿ ಜೈನ ಧರ್ಮದ ತತ್ವಗಳನ್ನು ಬೋಧಿಸುತ್ತಾ ಪ್ರವಾಸ ಕೈಗೊಂಡನು. ತನ್ನ 72ನೇ ವಯಸ್ಸಿನಲ್ಲಿ ದಕ್ಷಿಣ ಬಿಹಾರದ ಸಮೀಪದ ಪಾವಾ ಎಂಬಲ್ಲಿ ಸಾಮಾನ್ಯ ಶಕೆ ಪೂರ್ವ 527ರಲ್ಲಿ ನಿರ್ವಾಣ ಹೊಂದಿದನು. ಮಹಾವೀರನು ಗೌತಮ ಬುದ್ಧನ ಸಮಕಾಲೀನನಾಗಿದ್ದನು, ಆದರೆ ಅವರಿಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಯಾವಾಗಲೂ ಭೇಟಿಯಾಗಲಿಲ್ಲ. ಪುರುಷ ಮತ್ತು ಮಹಿಳೆಯರಿಬ್ಬರಿಗೂ ಮುಕ್ತವಾದ ಧಾರ್ಮಿಕ ವ್ಯವಸ್ಥೆಯೊಂದನ್ನು ಸ್ಥಾಪಿಸಿದನು. ಇವನು ಪಾರ್ಶ್ವನಾಥನ ತತ್ವಗಳನ್ನು ಜೈನ ಧರ್ಮದ ಮೂಲ ಎಂದು ಸ್ವೀಕರಿಸಿದನು. ಇನ್ನು ಮಹಾವೀರನ ಬೋಧನೆಗಳು. ಮಹಾವೀರನು ಮೋಕ್ಷ ಸಾಧನೆಗಾಗಿ ಪಂಚಶೀಲ ತತ್ವಗಳನ್ನು ಮತ್ತು ತ್ರಿರತ್ನಗಳನ್ನು ಬೋಧಿಸಿದನು. ಪಂಚಶೀಲ ತತ್ವಗಳು: 1ನೇದು ಸತ್ಯ, 2ನೇದು ಅಹಿಂಸೆ, 3ನೇದು ಅಸ್ಥೇಯ ಅಂದರೆ ಕಳ್ಳತನ ಮಾಡದಿರುವುದು, 4ನೇದು ಅಪರಿಗ್ರಹ ಅಂದರೆ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತನ್ನು ಹೊಂದದಿರುವುದು, 5ನೇದು ಬ್ರಹ್ಮಚರ್ಯ ಅಂದರೆ ಪವಿತ್ರತೆ. ನೆಕ್ಸ್ಟ್ ತ್ರಿರತ್ನಗಳು: 1ನೇದು ಸಮ್ಯಕ ಜ್ಞಾನ, 2ನೇದು ಸಮ್ಯಕ ನಂಬಿಕೆ, 3ನೇದು ಸಮ್ಯಕ ನಡತೆ. ಮಹಾವೀರನಿಗೆ ದೇವರ ಅಸ್ತಿತ್ವದಲ್ಲಿ ನಂಬಿಕೆ ಇರಲಿಲ್ಲ, ಆದರೆ ಆತ್ಮದ ಅಸ್ತಿತ್ವದಲ್ಲಿ ನಂಬಿಕೆ ಇಟ್ಟಿದ್ದನು. ಇವನು ಜಾತಿ ಪದ್ಧತಿ ಮತ್ತು ಪ್ರಾಣಿ ಬಲಿಗಳನ್ನು ಖಂಡಿಸಿದನು. ಇವನು ಅಹಿಂಸೆಗೆ ಹೆಚ್ಚು ಒತ್ತು ಕೊಟ್ಟನು ಮತ್ತು ಪ್ರಾಣಿ, ಪಕ್ಷಿ, ಗಿಡ, ಮರ, ಕಲ್ಲು, ಮಣ್ಣು, ನೀರು, ಬೆಂಕಿ ಮುಂತಾದವುಗಳು ಸಹ ಜೀವ ಹೊಂದಿರುವುದರಿಂದ ಯಾವುದೇ ಜೀವಾತ್ಮಗಳಿಗೆ ಹಿಂಸೆ ನೀಡಬಾರದೆಂದು ಪ್ರತಿಪಾದಿಸಿದನು. ಇವನು ನಿರ್ವಾಣಕ್ಕಾಗಿ ಅಥವಾ ಮೋಕ್ಷ ಸಾಧನೆಗಾಗಿ ಸನ್ಯಾಸತ್ವ ಮತ್ತು ಕಠಿಣ ತಪಸ್ಸನ್ನು ಪ್ರತಿಪಾದಿಸಿದನು. ಇವನಿಗೆ ಗಣಾಧರರೆಂಬ 11 ಜನ ಶಿಷ್ಯರಿದ್ದರು. ಇನ್ನು ಪ್ರಶ್ನೆ 31. ಅಕ್ಬರ್ನ ಧಾರ್ಮಿಕ ಮತ್ತು ರಜಪೂತ್ ನೀತಿಯನ್ನು ವಿವರಿಸಿರಿ. ರಜಪೂತ್ ನೀತಿ. ಬಲಶಾಲಿಗಳಾಗಿದ್ದ ರಜಪೂತರು ಮೊಘಲರ ಪ್ರಮುಖ ಶತ್ರುಗಳಾಗಿದ್ದರು. ರಜಪೂತರು ಧೈರ್ಯ, ಕೆಚ್ಚೆದೆ ಮತ್ತು ರಾಜನಿಷ್ಠೆಗಳು ಮೊಘಲ್ ಸಾಮ್ರಾಜ್ಯವನ್ನು ಬಲಪಡಿಸಲು ಅಗತ್ಯವೆಂದು ಅಕ್ಬರ್ ಅರಿತಿದ್ದನು. ಆದ್ದರಿಂದ ಅಕ್ಬರ್ನು ಅವರ ಬೆಂಬಲ ಗಳಿಸಿಕೊಳ್ಳಲು ಸ್ನೇಹ ಸಂಬಂಧ, ಸಹಕಾರ ನೀತಿ, ವೈವಾಹಿಕ ಸಂಬಂಧಗಳನ್ನು ಏರ್ಪಡಿಸಿಕೊಳ್ಳುವುದು ಮತ್ತು ಅವರನ್ನು ಮನ್ಸಬ್ದಾರರನ್ನಾಗಿ ನೇಮಿಸಿಕೊಳ್ಳುವ ಕ್ರಮಗಳನ್ನು ಅನುಸರಿಸಿದನು. ಅಂಬರದ ಬಿಹಾರಿ ಮಲ್ಲನ ಮಗಳು ಜೋಧಾಬಾಯಿಯನ್ನು ಅಕ್ಬರ್ ವಿವಾಹವಾದನು. ರಣತಂಬೋರ್ನ ರಾಜ ಸುರ್ಜನ್ ರಾಯ್ ಸ್ವ ಇಚ್ಛೆಯಿಂದ ಅಕ್ಬರ್ನ ಪ್ರಭುತ್ವವನ್ನು ಒಪ್ಪಿದನು. ಕಾಲಿಂಜರದ ರಾಜ ರಾಮಚಂದ್ರನು ಸಾಮಾನ್ಯ ಶಕೆ 1569ರಲ್ಲಿ ಸ್ವತಃ ಶರಣಾದನು. ಜೋಧ್ಪುರ್ ಮತ್ತು ಬಿಕನೇರ್ ರಾಜ್ಯಗಳ ರಾಜರು ಸಹ ಅಕ್ಬರ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡರು. ನೆಕ್ಸ್ಟ್ ಮೇವಾರ್ ರಾಜ್ಯವು ಅಕ್ಬರ್ನ ಪ್ರಭುತ್ವವನ್ನು ಸ್ವೀಕರಿಸಲು ಒಪ್ಪದ ಏಕಮಾತ್ರ ರಜಪೂತ್ ರಾಜ್ಯವಾಗಿತ್ತು. ಸಾಮಾನ್ಯ ಶಕೆ 1568ರಲ್ಲಿ ಅಕ್ಬರ್ ಮೇವಾರದ ರಾಜ ಉದಯ್ ಸಿಂಗ್ನನ್ನು ಸೋಲಿಸಿ ಅವನ ರಾಜಧಾನಿ ಚಿತ್ತೂರನ್ನು ವಶಪಡಿಸಿಕೊಂಡನು. ಆದರೆ ಉದಯ್ ಸಿಂಗ್ ತನ್ನ ಮರಣದವರೆಗೂ ಮೊಘಲರ ವಿರುದ್ಧ ಹೋರಾಟವನ್ನು ಮುಂದುವರಿಸಿದನು. ಉದಯ್ ಸಿಂಗ್ನ ಮರಣದ ನಂತರ ಅವನ ಮಗ ರಾಣಾ ಪ್ರತಾಪ್ ಸಿಂಗನು ಹೋರಾಟವನ್ನು ಮುಂದುವರಿಸಿದನು. ಸಾಮಾನ್ಯ ಶಕೆ 1576ರಲ್ಲಿ ನಡೆದ ಹಳದಿಘಾಟ್ ಕದನವು ಮೊಘಲರ ಮತ್ತು ರಜಪೂತರ ನಡುವೆ ನಡೆದ ಅತ್ಯಂತ ಮಹತ್ವದ ಕದನವಾಗಿದೆ. ಈ ಕದನದಲ್ಲಿ ರಾಜಾ ಪ್ರತಾಪ್ ಸಿಂಗನು ತೀವ್ರ ನಷ್ಟವನ್ನು ಅನುಭವಿಸಿದನು. ರಾಣಾ ಪ್ರತಾಪ್ ಸಿಂಗನ ಮರಣಾನಂತರವೇ ಅಕ್ಬರ್ನು ಮೇವಾಡವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳಲು ಸಾಧ್ಯವಾಯಿತು. ರಜಪೂತ್ ಅರಸರು ಆಂತರಿಕ ಸ್ವಾಯತ್ತತೆಯನ್ನು ಉಳಿಸಿಕೊಳ್ಳಲು ಅನುಮತಿ ನೀಡಲಾಯಿತು. ರಾಜ ತೋದರ್ಮಲ್, ರಾಜ ಮಾನ್ ಸಿಂಗ್, ರಾಜ ಭಗವಾನ್ ದಾಸ್ ಮತ್ತಿತರರು ಅಕ್ಬರನ ಪ್ರಮುಖ ರಜಪೂತ್ ದಂಡನಾಯಕರಾಗಿದ್ದರು. ನೆಕ್ಸ್ಟ್ ಆತನ ಧಾರ್ಮಿಕ ನೀತಿ. ಅಕ್ಬರನು ಮಧ್ಯಕಾಲೀನ ಭಾರತದ ಜ್ಞಾನ, ಸಂಪತ್ತು ಮತ್ತು ಉದಾರಿ ಚಕ್ರವರ್ತಿಗಳಲ್ಲಿ ಅತ್ಯಂತ ಪ್ರಮುಖನಾಗಿದ್ದನು. ಹಿಂದೂ ಯಾತ್ರಿಗಳು ಕೊಡಬೇಕಾಗಿದ್ದ ಯಾತ್ರಾ ತೆರಿಗೆಯನ್ನು ಸಾಮಾನ್ಯ ಶಕೆ 1563ರಲ್ಲಿ ರದ್ದುಪಡಿಸಿದನು. ಅಂತೆಯೇ ಜಿಜಿಯಾವನ್ನು ಸಹ ರದ್ದುಪಡಿಸಿದನು. ಯಾವುದೇ ಅಡೆತಡೆಗಳಿಲ್ಲದೆ ಜನರು ತಮ್ಮ ಆರಾಧನಾ ಸ್ಥಳಗಳನ್ನು ನಿರ್ಮಿಸಿಕೊಳ್ಳಲು ಅವಕಾಶ ನೀಡಿದನು. ಹಿಂದೂಗಳನ್ನು ಉನ್ನತ ಹುದ್ದೆಗಳಿಗೆ ನೇಮಿಸಿದ ಮತ್ತು ಹಲವಾರು ಹಿಂದೂ ಹಬ್ಬಗಳಲ್ಲಿ ಅವನು ಪಾಲ್ಗೊಳ್ಳುತ್ತಿದ್ದನು. ಅವನು ಹಿಂದೂ ಮಡದಿಯರು ಸಹ ಅವನ ಮೇಲೆ ಅಸಾಧಾರಣ ಪ್ರಭಾವ ಬೀರಿದ್ದರು. ಬಾಲ್ಯ ವಿವಾಹ ಮತ್ತು ಸತಿ ಪದ್ಧತಿಯನ್ನು ನಿಷೇಧಿಸಿದ ಅವನು ವಿಧವೆಯರ ಮರು ವಿವಾಹವನ್ನು ಪ್ರೋತ್ಸಾಹಿಸಿದನು. ದೀನ್ ಇ ಇಲಾಯಿ ಸಾಮಾನ್ಯ ಶಕೆ 1581ರಿಂದ 82. ದೀನ್ ಇ ಇಲಾಯಿ, ತೌದೀದ್ ಇ ಇಲಾಯಿ ಅಥವಾ ದೈವಿಕ ಏಕದೇವತಾವಾದ ಎಂಬ ಹೊಸ ಧರ್ಮವನ್ನು ಅಕ್ಬರ್ ಸ್ಥಾಪಿಸಿದನು. ಇವನು ಹೊಸ ಧರ್ಮವು ಸರ್ವರಿಗೂ ಶಾಂತಿ ಎಂಬ ತತ್ವವನ್ನು ಆಧರಿಸಿತ್ತು. ವಿವಿಧ ಮತಗಳ ಜನರನ್ನು ಮಾತೃಭಾವನೆಯಿಂದ ಒಗ್ಗೂಡಿಸುವ ಪ್ರಯತ್ನ ಇದಾಗಿತ್ತು.
ಇನ್ನು ಪ್ರಶ್ನೆ 32, ಪ್ಲಾಸೀಕರಣದ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು? ಪ್ಲಾಸೀಕರಣ 1757. ಬಂಗಾಳವು ಮೊಘಲ್ ಸಾಮ್ರಾಜ್ಯದ ಒಂದು ಸುಬಾ ಆಗಿತ್ತು. ಬಂಗಾಳದ ನವಾಬ ಅಲಿವರ್ದಿ ಖಾನನು ಸ್ವತಂತ್ರನಾದನು ಮತ್ತು ಮುರ್ಷಿದಾಬಾದ್ ಅವನ ರಾಜಧಾನಿಯಾಗಿತ್ತು. ಅವನು ಇಂಗ್ಲಿಷರೊಂದಿಗೆ ಸ್ನೇಹ ಸಂಬಂಧವನ್ನು ಕಾಯ್ದುಕೊಂಡನು. ಅವನಿಗೆ ಗಂಡು ಮಕ್ಕಳು ಇಲ್ಲದ್ದರಿಂದ ತನ್ನ 3ನೇ ಮಗನಾದ ಸಿರಾಜ್ ಉದ್ ದೌಲನನ್ನು ತನ್ನ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿದನು. ಸಿರಾಜ್ ಉದ್ ದೌಲನು ತನ್ನ ತಾತನ ಮರಣಾನಂತರ 1756ರಲ್ಲಿ ನವಾಬನಾದನು. ಕಾರಣಗಳು: 1ನೇದು ರಾಜಕೀಯ ಕಾರಣ. ಶೌಕತ್ ಜಂಗ್, ಗಸ್ತಿ ಬೇಗಂ ಮುಂತಾದವರು ಸಿರಾಜ್ ಉದ್ ದೌಲನ ವೈರಿಗಳಾದರು. ಅವರಿಗೆ ಬ್ರಿಟಿಷರ ಬೆಂಬಲವಿತ್ತು. 2ನೇದು ದಸ್ತಕಗಳ ದುರುಪಯೋಗ. ಮೊಘಲ್ ಸಾಮ್ರಾಟನು ಇಂಗ್ಲಿಷರಿಗೆ ಬಂಗಾಳದಲ್ಲಿ ತೆರಿಗೆ ರಹಿತ ವ್ಯಾಪಾರಕ್ಕಾಗಿ ಅನುಮತಿ ನೀಡಿದ್ದನು. ದಸ್ತಕಗಳನ್ನು ಬಂಗಾಳದ ಸರ್ಕಾರ ಈಸ್ಟ್ ಇಂಡಿಯಾ ಕಂಪನಿಗೆ ನೀಡಿತ್ತು ಮತ್ತು ಅವು ವ್ಯಾಪಾರದಲ್ಲಿ ಸುಂಕ ವಿನಾಯಿತಿಯನ್ನು ಒದಗಿಸಿದವು. ಅವುಗಳನ್ನು ಈಸ್ಟ್ ಇಂಡಿಯಾ ಕಂಪನಿಯ ನೌಕರರು ತಮ್ಮ ಖಾಸಗಿ ವ್ಯಾಪಾರಕ್ಕಾಗಿ ದುರುಪಯೋಗಪಡಿಸಿಕೊಂಡರು ಮತ್ತು ಲಾಭಕ್ಕಾಗಿ ಸ್ಥಳೀಯ ವ್ಯಾಪಾರಿಗಳಿಗೆ ಮಾರಿಕೊಂಡರು. ಇದರಿಂದಾಗಿ ರಾಜ್ಯದ ಆದಾಯಕ್ಕೆ ನಷ್ಟವಾಯಿತು. 3ನೇದು ಫ್ರೆಂಚರಿಗೆ ಆಶ್ರಯ. ಬ್ರಿಟಿಷರು ಮತ್ತು ಫ್ರೆಂಚರು ವೈರಿಗಳಾಗಿದ್ದರು. ಫ್ರೆಂಚ್ ವ್ಯಾಪಾರಿ ಕೇಂದ್ರವಾದ ಚಂದ್ರನಾಗೂರನ್ನು 1756ರಲ್ಲಿ ಇಂಗ್ಲಿಷರು ವಶಪಡಿಸಿಕೊಂಡರು ಮತ್ತು ಸಿರಾಜ್ ಉದ್ ದೌಲನು ಕೆಲವು ಫ್ರೆಂಚರಿಗೆ ಆಶ್ರಯ ನೀಡಿದ್ದು ಬ್ರಿಟಿಷರನ್ನು ಕೆರಳಿಸಿತು. 4ನೇದು ಕಲ್ಕತ್ತಾ ಕೋಟೆಯ ಆಕ್ರಮಣ. ಫ್ರೆಂಚರಿಗೆ ಹೆದರಿದ ಇಂಗ್ಲಿಷರು ನವಾಬನ ಅನುಮತಿ ಇಲ್ಲದೆ ಕಲ್ಕತ್ತಾ ಕೋಟೆಯನ್ನು ಭದ್ರಪಡಿಸಿಕೊಂಡರು. ಸಿರಾಜ್ ಉದ್ ದೌಲನು ಅದನ್ನು ಕೆಡವಲು ಆದೇಶಿಸಿದನು, ಆದರೆ ಇಂಗ್ಲಿಷರು ಹಾಗೆ ಮಾಡಲು ನಿರಾಕರಿಸಿದರು. ಇದರಿಂದಾಗಿ ಸಿರಾಜ್ ಉದ್ ದೌಲನು 1756ರಲ್ಲಿ ಕಲ್ಕತ್ತಾ ಕೋಟೆಯನ್ನು ವಶಪಡಿಸಿಕೊಂಡನು. ಆದರೆ ರಾಬರ್ಟ್ ಕ್ಲೈವ್ ಪುನಃ ಇದನ್ನು ವಶಪಡಿಸಿಕೊಂಡನು. ಇದು ಇಬ್ಬರ ನಡುವಿನ ವೈರತ್ವಕ್ಕೆ ಕಾರಣವಾಯಿತು. ನೆಕ್ಸ್ಟ್ 5ನೇದು ದಿವಾನ್ ರಾಜವಲ್ಲಭನಿಗೆ ಆಶ್ರಯ. ದಿವಾನ ರಾಜವಲ್ಲಭನು ತನ್ನ ಕಚೇರಿಯ ಲೆಕ್ಕಪತ್ರಗಳನ್ನು ಒಪ್ಪಿಸದಿದ್ದಾಗ ನವಾಬನು ಅವುಗಳನ್ನು ಒಪ್ಪಿಸುವಂತೆ ಒತ್ತಾಯ ಮಾಡಿದನು. ಆಗ ಅವನು ಬ್ರಿಟಿಷರಲ್ಲಿಗೆ ಹೋಗಿ ಅವರ ಆಶ್ರಯವನ್ನು ಪಡೆದನು. ಇದು ಸಿರಾಜ್ ಉದ್ ದೌಲನನ್ನು ಕೆರಳಿಸಿತು. ನೆಕ್ಸ್ಟ್ 6, ಕಪ್ಪು ಕೋಣೆ ದುರಂತ. ಕಲ್ಕತ್ತಾದ ಆಕ್ರಮಣದ ವೇಳೆಯಲ್ಲಿ ಸಿರಾಜ್ ಉದ್ ದೌಲನು 146 ಜನ ಇಂಗ್ಲಿಷರನ್ನು ಬಂಧಿಸಿದನೆಂದು ಹೇಳಲಾಗಿದೆ. ಅವರನ್ನು ಕೈದಿಗಳಾಗಿ ತೆಗೆದುಕೊಂಡು ಬಂದು 15x18 ಅಡಿಗಳ ವಿಸ್ತಾರದ ಕೋಣೆಗೆ ದೂಡಿದನು. ಅವರಲ್ಲಿ 123 ಜನರು ಉಸಿರುಗಟ್ಟಿ ಮರಣ ಹೊಂದಿದರು ಮತ್ತು 23 ಜನ ಮಾತ್ರ ಬದುಕುಳಿದಿದ್ದರು. ಈ ಘಟನೆಯನ್ನು ಕಪ್ಪು ಕೋಣೆಯ ದುರಂತ ಎಂದು ಕರೆಯಲಾಗಿದೆ. ಇನ್ನು ಇದರ ಪರಿಣಾಮಗಳು: 1757ರ ಜೂನ್ನಲ್ಲಿ ಪ್ಲಾಸೀಕರಣವು ನಡೆಯಿತು. ಸಿರಾಜ್ ಉದ್ ದೌಲನು ಸೋತು ಪಲಾಯನ ಮಾಡಿದನು. ಆದರೆ ಅವನು ಪಲಾಯನ ಮಾಡುತ್ತಿದ್ದಾಗ ಮೀರ್ ಜಾಫರ್ನ ಮಗ ಅವನನ್ನು ಕೊಂದನು. ಮೀರ್ ಜಾಫರ್ನನ್ನು ಬಂಗಾಳದ ನವಾಬನನ್ನಾಗಿ ಮಾಡಲಾಯಿತು. ಅವನು ಬ್ರಿಟಿಷರಿಗೆ ಯಥೇಚ್ಛವಾಗಿ ಕೊಡುಗೆ ನೀಡುವುದರೊಂದಿಗೆ 24 ಪರಗಣಗಳನ್ನು ನೀಡಿದನು. ಈ ಕದನವು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಬುನಾದಿ ಹಾಕಿತು. ಇನ್ನು ಪ್ರಶ್ನೆ 33, ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿರಿ. ಸ್ವಾಮಿ ವಿವೇಕಾನಂದರು 1863 ಜನವರಿ 12ರಂದು ಕಲ್ಕತ್ತಾದಲ್ಲಿ ಜನಿಸಿದರು. ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿ ಇವರ ತಂದೆ ತಾಯಿಗಳಾಗಿದ್ದರು. ಇವರ ಮೂಲ ಹೆಸರು ನರೇಂದ್ರನಾಥ ದತ್ತ. ಇವರು ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪಡೆದರು. ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿದ್ದರು. ತಮ್ಮ ಗುರುಗಳ ನಿಧನಾನಂತರ ಅವರ ಸಂದೇಶಗಳನ್ನು ಪ್ರಚಾರ ಮಾಡುವ ಕಾರ್ಯವನ್ನು ಕೈಗೆತ್ತಿಕೊಂಡರು. 1893ರಲ್ಲಿ ಅಮೆರಿಕದ ಚಿಕಾಗೋದಲ್ಲಿ ಜರುಗಿದ ವಿಶ್ವ ಧರ್ಮಗಳ ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಇವರು ಪಾಲ್ಗೊಂಡಿದ್ದರು. ಅವರು ಚಿಕಾಗೋ ಭಾಷಣವು ಸಹೋದರ ಸಹೋದರಿಯರೇ ಎಂದು ಆರಂಭವಾಯಿತು
ಇದು ಸಭಿಕರ ಮನಸೂರೆಗೊಂಡಿತ್ತು. ಇವರು ತಮ್ಮ ಭಾಷಣಗಳು ಮತ್ತು ವಿಚಾರಗಳಿಂದ ಅಮೇರಿಕನ್ನರನ್ನು ಪ್ರಭಾವಗೊಳಿಸಿದರು. ಅವರು ಯುರೋಪ್ ಖಂಡದ ಪ್ರಮುಖ ದೇಶಗಳ ಪ್ರವಾಸ ಕೈಗೊಂಡರು ಮತ್ತು ಹಿಂದೂ ಧರ್ಮದ ಸಂದೇಶಗಳನ್ನು ಪ್ರಚುರಪಡಿಸಿದರು. ಈ ಉದ್ದೇಶಕ್ಕಾಗಿ ವಿವೇಕಾನಂದರು ಅಮೆರಿಕ ಹಾಗೂ ಯುರೋಪ್ ದೇಶಗಳಲ್ಲಿ ವೇದಾಂತ ಸಮಾಜವನ್ನು ಸ್ಥಾಪಿಸಿದರು. ಸ್ವಾಮಿ ವಿವೇಕಾನಂದರು 1897ರಲ್ಲಿ ಬಂಗಾಳದ ಬೇಲೂರು ಮಠ ಎಂಬಲ್ಲಿ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು. ರಾಮಕೃಷ್ಣ ಮಿಷನ್ ಜನರ ಸಾಮಾಜಿಕ ಧಾರ್ಮಿಕ ಉನ್ನತಿಗಾಗಿ ಕೆಲಸ ಮಾಡುತ್ತದೆ. ಇದು ಶೈಕ್ಷಣಿಕ ಸಂಸ್ಥೆಗಳನ್ನು, ಆಸ್ಪತ್ರೆಗಳನ್ನು, ಅನಾಥಾಲಯಗಳನ್ನು ಮತ್ತು ವೃದ್ಧಾಶ್ರಮಗಳನ್ನು ನಡೆಸುತ್ತದೆ. ನೈಸರ್ಗಿಕ ವಿಕೋಪಗಳಾದ ಪ್ರವಾಹಗಳು, ಬರಗಾಲಗಳು, ಸಾಂಕ್ರಾಮಿಕ ರೋಗಗಳು, ಭೂಕಂಪ ಮುಂತಾದವುಗಳ ಸಂದರ್ಭದಲ್ಲಿಯೂ ಸಹ ಇದು ಜನರ ಸೇವೆ ಮಾಡುತ್ತದೆ. ಇದರ ಶಾಖೆಗಳು ಪ್ರಪಂಚದ ತುಂಬ ಸ್ಥಾಪಿಸಲ್ಪಟ್ಟಿವೆ. ಅವು ಹಿಂದೂ ಧರ್ಮದ ಬಗ್ಗೆ ಆಧ್ಯಾತ್ಮಿಕ ತರಬೇತಿ ಮತ್ತು ಜಾಗೃತಿಯನ್ನು ಮೂಡಿಸುತ್ತವೆ. ವಿವೇಕಾನಂದರು ಎಲ್ಲ ಧರ್ಮಗಳ ಏಕತೆಯಲ್ಲಿ ನಂಬಿಕೆ ಇಟ್ಟಿದ್ದರು. ಇವರು ಎಲ್ಲ ಪಂಥಗಳ ಜನರಿಗೆ ಸಹಿಷ್ಣುತೆ, ಸಮಾನತೆ ಮತ್ತು ಸಹಕಾರದ ಕುರಿತು ಬೋಧಿಸಿದರು. ಇವರು ಶಿಕ್ಷಣ, ಮಹಿಳೆಯರ ವಿಮೋಚನೆ ಮತ್ತು ಬಡತನದ ನಿರ್ಮೂಲನೆಗೆ ಮಹತ್ವ ಕೊಟ್ಟಿದ್ದರು. ಏಳಿ ಎದ್ದೇಳಿ, ಗುರಿ ತಲುಪುವವರಿಗೆ ನಿಲ್ಲದಿರಿ ಎಂಬ ಸಂದೇಶದ ಯುವಕರಿಗೆ ಇವರ ಸಂದೇಶವಾಗಿತ್ತು. ಏಳಿ ಎದ್ದೇಳಿ, ಗುರಿ ಮುಟ್ಟುವವರಿಗೆ ನಿಲ್ಲದಿರು ಎಂಬುದು ದೇಶದ ಯುವಕರಿಗೆ ಇವರು ನೀಡಿದ ಸಂದೇಶವಾಗಿತ್ತು. ಇವರ ಭಾಷಣ ಮತ್ತು ಬರವಣಿಗೆಗಳು ಸ್ವಾಭಿಮಾನ ಮತ್ತು ರಾಷ್ಟ್ರಾಭಿಮಾನವನ್ನು ತುಂಬಿವೆ. ಅವರು ರಾಷ್ಟ್ರೀಯತೆಯ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರಿದ್ದರಿಂದ ವಿವೇಕಾನಂದರನ್ನು ಭಾರತದ ರಾಷ್ಟ್ರ ಪ್ರೇಮ ಸ್ವಂತ ಎಂದು ಕರೆಯಲಾಗಿದೆ. ಇವರು ಪ್ರಬುದ್ಧ ಭಾರತ ಎಂಬ ಆಂಗ್ಲ ಪತ್ರಿಕೆ ಮತ್ತು ಉದ್ಬೋಧನಾ ಎಂಬ ಬಂಗಾಳಿ ಸುದ್ದಿ ಪತ್ರಿಕೆಗಳನ್ನು ಪ್ರಕಟಿಸಿದರು. ಇನ್ನು ಬಾಗಡಿ ಬೇಕಾದ 2ಕ್ಕೆ ಉತ್ತರಿಸಿರಿ. ಇವು 10 ಅಂಕದ ಪ್ರಶ್ನೆಗಳಾಗಿದ್ದಾವೆ. ನೀವು ಕೇವಲ 2 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಅದರ 34ನೇದು, ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿರಿ. ಅಶೋಕ ಮಹಾಶಯ, ಅವನ ಕಾಲ ಸಾಮಾನ್ಯ ಶಕೆ ಪೂರ್ವ 773ರಿಂದ 732. ಅಶೋಕನು ಮೌರ್ಯರಲ್ಲಿ ಶ್ರೇಷ್ಠ ಅರಸನಾಗಿದ್ದಾನೆ ಮತ್ತು ಪ್ರಪಂಚದ ಅರಸರುಗಳಲ್ಲಿಯೇ ಒಬ್ಬ ಹೆಸರುವಾಸಿಯಾದ ಚಕ್ರವರ್ತಿಯಾಗಿದ್ದಾನೆ. ಶಾಸನಗಳಲ್ಲಿ ಅವನನ್ನು ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿ ಅಶೋಕಸ್ಯ ಎಂದು ಹೆಸರಿಸಲಾಗಿದೆ. ಅವುಗಳು ಆತನ ಶ್ರೇಷ್ಠ ವ್ಯಕ್ತಿತ್ವವನ್ನು ಸೂಚಿಸುತ್ತವೆ. ಅಶೋಕನ ಶಾಸನವು 773ರಲ್ಲಿ ಅಧಿಕಾರಕ್ಕೆ ಬಂದನಾದರೂ ಆತನ ಕಿರೀಟ ಧಾರಣೆ ಮಹೋತ್ಸವವು ಸಾಮಾನ್ಯ ಶಕೆ ಪೂರ್ವ 769ರಲ್ಲಿ ನಡೆಯಿತು. ಸಾಮಾನ್ಯ ಶಕೆ ಪೂರ್ವ 773ರಿಂದ 769ರವರೆಗಿನ ಇತಿಹಾಸ ಸ್ಪಷ್ಟವಾಗಿಲ್ಲ. ಈ ಅವಧಿಯಲ್ಲಿ ಅಶೋಕ ಮತ್ತು ಆತನ 100 ಜನ ಸಹೋದರರ ನಡುವೆ ಅಧಿಕಾರಕ್ಕಾಗಿ ಹೋರಾಟ ನಡೆದಿದೆ ಎಂದು ಇತಿಹಾಸಕಾರರು ನಂಬುತ್ತಾರೆ. ಇನ್ನು ನೆಕ್ಸ್ಟ್, ಕಳಿಂಗ ಯುದ್ಧ ಸಾಮಾನ್ಯ ಶಕೆ ಪೂರ್ವ 761. ಅಶೋಕನ ಅಧಿಕಾರಾವಧಿಯಲ್ಲಿ ಕಳಿಂಗವು ಒಂದು ಶಕ್ತಿಶಾಲಿಯಾದ ರಾಜ್ಯವಾಗಿತ್ತು. ಅಶೋಕನು ತನ್ನ ಸಾರ್ವಭೌಮತ್ವವನ್ನು ಕಳಿಂಗದ ಮೇಲೆ ವಿಸ್ತರಿಸಲು ಅಪೇಕ್ಷಿಸಿದನು. ಆದ್ದರಿಂದ ಆತ ಕಳಿಂಗದ ಮೇಲೆ ದಾಳಿ ಮಾಡಿದನು. ಅದು ಭೀಕರ ಕದನವಾಗಿ ನಡೆಯಿತು. 13ನೇ ಶಿಲಾಶಾಸನ ಅಶೋಕನ ಕಳಿಂಗದ ದಿಗ್ವಿಜಯ ಮತ್ತು ಅದರ ಪರಿಣಾಮಗಳ ಕುರಿತು ವಿವರಣೆಯನ್ನು ನೀಡುತ್ತದೆ. ಕಳಿಂಗ ಯುದ್ಧದಲ್ಲಿ 1,00,000 ಜನ ಪ್ರಾಣ ತೆತ್ತರು ಮತ್ತು 1,50,000 ಸೈನಿಕರು ಯುದ್ಧ ಕೈದಿಗಳಾದರು ಎಂದು ಹೇಳುತ್ತದೆ. ರಕ್ತಪಾತವನ್ನು ಕಂಡು ಅಶೋಕನು ತುಂಬ ದುಃಖತಪ್ತನಾದನು. ಭವಿಷ್ಯದಲ್ಲಿ ಯುದ್ಧ ಮಾಡಬಾರದೆಂದು ತೀರ್ಮಾನಿಸಿದ್ದರಿಂದ ಇದೇ ಆತನ ಕೊನೆಯ ಯುದ್ಧವಾಯಿತು. ಪ್ರಶ್ನೆ 35. ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಕರೆಯಲಾಗಿದೆ. ವಿಶ್ಲೇಷಿಸಿರಿ. ಭಾರತೀಯ ಇತಿಹಾಸದಲ್ಲಿ ಗುಪ್ತರ ಕಾಲವು ವಿಶಿಷ್ಟವಾದ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಯುಗದ ಸರ್ವಾಂಗೀಣ ಬೆಳವಣಿಗೆಯಿಂದಾಗಿ ಯುರೋಪಿನ ಬರಹಗಾರರು ಈ ಕಾಲವನ್ನು ಗ್ರೀಸಿನ ಪೆರಿಕ್ಲಸ್, ರೋಮನ್ನ ಅಗಸ್ಟಸ್, ಸೀಸರ್, ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ಕಾಲಕ್ಕೆ ಹೋಲಿಸಿದ್ದಾರೆ. ಧರ್ಮ, ಶಿಕ್ಷಣ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಅವರ ಸಾಧನೆ ಅಸಾಮಾನ್ಯವಾಗಿವೆ.
ಒಂದನೇದು ಹಿಂದೂ ಧರ್ಮದ ಪುನರುತ್ಥಾನ. ಹಿಂದೂ ಧರ್ಮದ ಪುನರುತ್ಥಾನ ಗುಪ್ತರ ಯುಗದ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ. ಗುಪ್ತ ಸಾಮ್ರಾಟರು ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದರು. ಆದಾಗ್ಯೂ ಬೇರೆ ಧರ್ಮಗಳಾದ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳ ಬಗೆಗೂ ಸಹಿಷ್ಣುಗಳಾಗಿದ್ದರು. ಹಿಂದೂ ಧರ್ಮವು ತುಂಬ ಪ್ರೋತ್ಸಾಹ ಪಡೆಯಿತು. ಇದು ಗುಪ್ತರ ರಾಜಧರ್ಮವಾಯಿತು. ವಿಷ್ಣು, ಶಿವ ಮತ್ತು ದುರ್ಗಾ ಆರಾಧನೆ ತುಂಬ ಜನಪ್ರಿಯವಾಯಿತು. ಗುಪ್ತ ಅರಸರು ವೈದಿಕ ವಿಧಿವಿಧಾನ ಮತ್ತು ಸಂಪ್ರದಾಯಗಳನ್ನು ಆಚರಿಸಿದರು. ವೈದಿಕ ವಿಧಿಗಳಾದ ಅಶ್ವಮೇಧ, ವಾಜಪೇಯ ಮತ್ತು ರಾಜಸೂಯ ಯಾಗಗಳನ್ನು ತುಂಬ ಭವ್ಯವಾಗಿ ಆಚರಿಸಲಾಗುತ್ತಿತ್ತು. ಗುಪ್ತರ ಅವಧಿಯ ಅನೇಕ ವಿಷ್ಣು ದೇವಾಲಯಗಳನ್ನು ನಿರ್ಮಿಸಲಾಯಿತು. ಅವರು ಪರಮ ಭಾಗವತ ಎಂಬ ಬಿರುದನ್ನು ಹೊಂದಿದ್ದು, ಇದು ವಿಷ್ಣುವಿನ ಮೇಲೆ ಅವರ ಭಕ್ತಿಯನ್ನು ಸೂಚಿಸುತ್ತದೆ. ಶೈವ ಮತ್ತು ಶಾಕ್ತ ಪಂಥಗಳು ಸಹ ಜನಪ್ರಿಯವಾಗಿದ್ದವು. ನೆಕ್ಸ್ಟ್ ಪಾಯಿಂಟ್, ಶಿಕ್ಷಣ. ಗುಪ್ತರ ಅವಧಿಯಲ್ಲಿ ಶಿಕ್ಷಣ ತುಂಬ ಪ್ರವರ್ಧಿಸಿತು. ರಾಜರು ಸ್ವತಃ ವಿದ್ವಾಂಸರು ಮತ್ತು ಶಿಕ್ಷಣ ತಜ್ಞರಾಗಿದ್ದರು. ಅವರು ಶಿಕ್ಷಣಕ್ಕೆ ವಿಶೇಷ ಗಮನ ನೀಡಿದ್ದರು. ಗುಪ್ತರ ಕಾಲದಲ್ಲಿ ಅನೇಕ ವಿಶ್ವವಿದ್ಯಾಲಯಗಳಿದ್ದವು. ವಿಶ್ವವಿದ್ಯಾಲಯಗಳು ಭಾರತೀಯ ವಿದ್ಯಾರ್ಥಿಗಳನ್ನು ಮಾತ್ರವಲ್ಲದೆ ವಿದೇಶಿ ವಿದ್ಯಾರ್ಥಿಗಳನ್ನು ಆಕರ್ಷಿಸಿದವು. ತಕ್ಷಶಿಲಾ, ನಳಂದ, ಅಜಂತ ಮತ್ತು ಸಾರನಾಥಗಳು ಗುಪ್ತರ ಹೆಸರಾಂತ ವಿಶ್ವವಿದ್ಯಾಲಯಗಳಾಗಿದ್ದವು. ಪಾಟಲಿಪುತ್ರ ಮತ್ತು ವಲ್ಲಭಿ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳಾಗಿದ್ದವು. ಮುಖ್ಯ ವಿಷಯಗಳಾದ ಪುರಾಣಗಳು, ಸಾಹಿತ್ಯ, ತತ್ವಶಾಸ್ತ್ರ, ಅಂಕಗಣಿತ, ಜ್ಯೋತಿಷಾಸ್ತ್ರ ಮತ್ತು ವಿಜ್ಞಾನ ಪ್ರಮುಖವಾಗಿ ಬೋಧಿಸಲ್ಪಡುತ್ತಿದ್ದವು. ನೆಕ್ಸ್ಟ್, ಸಾಹಿತ್ಯ. ಗುಪ್ತರ ಯುಗವನ್ನು ಸಂಸ್ಕೃತ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯಲಾಗಿದೆ. ಸಮುದ್ರಗುಪ್ತನು ಕವಿಗಳಲ್ಲಿ ರಾಜನೆಂದು ಶಾಸನದಲ್ಲಿ ವಿವರಿಸಲಾಗಿದೆ. ಅವನೊಬ್ಬ ಶ್ರೇಷ್ಠ ಸಂಗೀತಗಾರ ಮತ್ತು ಪ್ರಸಿದ್ಧ ವೇದ ವಿದ್ವಾಂಸನಾಗಿದ್ದನು. ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನರಿದ್ದರು. ಇವರಲ್ಲಿ ಕಾಳಿದಾಸನು ಪ್ರಾಚೀನ ಭಾರತದ ಶ್ರೇಷ್ಠ ಕವಿ ಹಾಗೂ ನಾಟಕಕಾರನಾಗಿದ್ದನು. ಅವನು ಮಾಳವಿಕಾಗ್ನಿಮಿತ್ರ, ವಿಕ್ರಮೋರ್ವಶೀಯ ಮತ್ತು ಶಕುಂತಲ ಎಂಬ ಪ್ರಸಿದ್ಧ ನಾಟಕಗಳನ್ನು, ರಘುವಂಶ ಮತ್ತು ಕುಮಾರಸಂಭವ ಎಂಬ ಮಹಾಕಾವ್ಯಗಳನ್ನು ಹಾಗೂ ಮೇಘದೂತ ಮತ್ತು ಋತುಸಂಹಾರ ಎಂಬ ಗೀತಗಾವ್ಯಗಳನ್ನು ಬರೆದಿದ್ದಾನೆ. ಕಾಳಿದಾಸನ ಶಕುಂತಲ, ವರಹಮೀರನ ಬೃಹತ್ ಸಂಹಿತೆ, ಘಟಕರ್ಪರ ಕಾವ್ಯ, ವರರುಚಿ ವ್ಯಾಕರಣ, ಅಮರಸಿಂಹ ಅಮರಕೋಶ, ಧನ್ವಂತರಿಯ ಆಯುರ್ವೇದ ನಿಘಂಟು, ಶಂಕು ಶಿಲ್ಪಶಾಸ್ತ್ರ, ಶಪನಿಕ ಜ್ಯೋತಿಷ್ಯಶಾಸ್ತ್ರ, ವೇತಾಳ ಭಟ್ಟನ ಮಂತ್ರಶಾಸ್ತ್ರ. ಗುಪ್ತರ ಕಾಲದ ಇತರ ಪ್ರಮುಖ ಕವಿಗಳು ಮತ್ತು ಅವರ ಕೃತಿಗಳು ಯಾವಪ್ಪ ಅಂತಂದ್ರೆ ಶೂದ್ರಕನ ಮೃಚ್ಛಕಟಿಕ, ಭಾರವಿಯ ಕಿರಾತಾರ್ಜುನಿಯ, ದಂಡಿಯ ಕಾವ್ಯಾದರ್ಶ ಮತ್ತು ದಶಕುಮಾರ ಚರಿತೆ, ವಿಶಾಖದತ್ತನ ಮುದ್ರಣಾಕ್ಷತ ಮತ್ತು ದೇವಿ ಚಂದ್ರಗುಪ್ತ ನಾಟಕ, ವಿಷ್ಣು ಶರ್ಮನ ಪಂಚತಂತ್ರ, ಭವಭೂತಿಯ ಉತ್ತರರಾಮಚರಿತೆ, ಚರಕನ ಚರಕ ಸಂಹಿತೆ, ಸುಶ್ರುತನ ಸುಶ್ರುತ ಸಂಹಿತೆ, ಶಂಕುವಿನ ಶಿಲ್ಪಶಾಸ್ತ್ರ, ಅಮರಸಿಂಹನ ಅಮರಕೋಶ. ವಿಜ್ಞಾನ ಮತ್ತು ತಂತ್ರಜ್ಞಾನ. ಗುಪ್ತರು ವಿಜ್ಞಾನ, ಗಣಿತ, ಖಗೋಳಶಾಸ್ತ್ರ, ವೈದ್ಯಶಾಸ್ತ್ರ ಮತ್ತು ಲೋಹಶಾಸ್ತ್ರಗಳಲ್ಲಿ ಅದ್ಭುತ ಪ್ರಗತಿ ಸಾಧಿಸಲಾಗಿತ್ತು. ಆರ್ಯಭಟನು ಈ ಕಾಲದ ಶ್ರೇಷ್ಠ ಗಣಿತಶಾಸ್ತ್ರಜ್ಞ ಮತ್ತು ಖಗೋಳ ವಿಜ್ಞಾನಿಯಾಗಿದ್ದನು. ಅವನು ತನ್ನ ಗ್ರಂಥ ಸೂರ್ಯ ಸಿದ್ಧಾಂತದಲ್ಲಿ ಭೂಮಿಯು ತನ್ನ ಅಕ್ಷದ ಮೇಲೆ ಹೇಗೆ ಸುತ್ತುತ್ತದೆ ಹಾಗೂ ಚಂದ್ರ ಮತ್ತು ಸೂರ್ಯಗ್ರಹಣಗಳು ಹೇಗೆ ಸಂಭವಿಸುತ್ತವೆ ಎಂದು ಚರ್ಚಿಸಿದ್ದಾನೆ. ಆರ್ಯಭಟಿಯ ಅವನ ಇನ್ನೊಂದು ಕೃತಿಯಾಗಿದೆ. ಅವನು ತನ್ನ ಈ ಕೃತಿಯಲ್ಲಿ ದಶಮಾಂಶ ಪದ್ಧತಿಯ ಬಗ್ಗೆ ವಿವರಿಸಿದ್ದಾನೆ. ಬ್ರಹ್ಮಗುಪ್ತನು ಇನ್ನೊಬ್ಬ ಗಣಿತಶಾಸ್ತ್ರಜ್ಞನು. ಆತನು ಶೂನ್ಯದ ಪ್ರಾಮುಖ್ಯತೆಯನ್ನು ತಿಳಿಸಿದ್ದಾನೆ. ವರಹಮೀರನು ಈ ಕಾಲದ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬನಾಗಿದ್ದಾನೆ. ಅವನು ಪಂಚ ಸಿದ್ಧಾಂತಿಕ, ಬೃಹತ್ ಜಾತಕ ಮತ್ತು ಲಘು ಜಾತಕಗಳನ್ನು ಬರೆದಿದ್ದಾನೆ. ಇವನು ಖಗೋಳಶಾಸ್ತ್ರಜ್ಞ, ಜೀವಶಾಸ್ತ್ರಜ್ಞ, ಗಣಿತ ಮತ್ತು ಖಗೋಳಶಾಸ್ತ್ರಗಳಲ್ಲಿ ಪಾಂಡಿತ್ಯನಾಗಿದ್ದನು. ಬೃಹತ್ ಸಂಹಿತೆಯು ಆಕಾಶಕಾಯಗಳ ಚಲನೆಯನ್ನು ಕುರಿತು ವಿವರಿಸುತ್ತದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಚರಕ ಮತ್ತು ಸುಶ್ರುತರು ಸಂಹಿತೆಗಳನ್ನು ರಚಿಸಿದ್ದಾರೆ. ಧನ್ವಂತರಿಯನ್ನು ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗಿದೆ. ವಾಗ್ಭಟನು ಅಷ್ಟಾಂಗ ಸಂಗ್ರಹವನ್ನು ಬರೆದಿದ್ದಾನೆ. ದೆಹಲಿಯ ಸಮೀಪದ ಮೆಹ್ರೌಲಿಯಲ್ಲಿ ಸಂಶೋಧಿಸಲ್ಪಟ್ಟಿರುವ ಕಬ್ಬಿಣದ ಸ್ತಂಭವು ಅವರ ಲೋಹಶಾಸ್ತ್ರದಲ್ಲಿ ಕೌಶಲ್ಯಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಶತಮಾನಗಳಿಂದ ಬಿಸಿಲು ಮತ್ತು ಮಳೆಗೆ ಒಡ್ಡಿಕೊಂಡಿದ್ದರೂ ಕಬ್ಬಿನ ಸ್ತಂಭವು ತುಕ್ಕು ಹಿಡಿಯದಿರುವುದು ಅವರ ಹಾಗೂ ಶಕ್ತಿಗುಂದದಿರುವುದು ಒಂದು ಪವಾಡವೇ ಆಗಿದೆ. ನೆಕ್ಸ್ಟ್, ಕಲೆ ಮತ್ತು ವಾಸ್ತುಶಿಲ್ಪ. ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ಮೂಲ ರಚನಾತ್ಮಕ ಲಕ್ಷಣಗಳು ಗುಪ್ತರ ಕಾಲದಲ್ಲಿ ಅಭಿವೃದ್ಧಿಯಾಯಿತು. ಮಥುರಾ, ಬನಾರಸ್, ಪಾಟ್ನಾ, ಉದಯಗಿರಿ, ದೇವಗಢ ಮುಂತಾದವುಗಳು ಅವರ ಕಾಲದ ಪ್ರಮುಖ ಕಲಾ ಚಟುವಟಿಕೆಯ ಕೇಂದ್ರಗಳಾಗಿದ್ದವು. ದೇವಗಢನ ದಶಾವತಾರ ದೇವಾಲಯವು ಗುಪ್ತರ ಕಾಲದ ಮೊದಲ ದೇವಾಲಯವಾಗಿದೆ.
ಭೂಮರದ ಶಿವ ದೇವಾಲಯ ಮತ್ತು ಬಿತರ್ಗಾವಿನ ಇಟ್ಟಿಗೆ ದೇವಾಲಯ ಗುಪ್ತರ ಇತರ ದೇವಾಲಯಗಳಾಗಿವೆ. ಗುಪ್ತರ ಅವಧಿಯಲ್ಲಿ ಅನೇಕ ಬುದ್ಧನ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಸುಲ್ತಾನ್ಗಂಜ್ನ 7 ಅಡಿ ಎತ್ತರವಿರುವ ಸುಂದರವಾದ ಬುದ್ಧನ ವಿಗ್ರಹವು ಈಗ ಬರ್ಮಿಂಗ್ ಹ್ಯಾಮ್ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಲ್ಪಟ್ಟಿದೆ. ಗುಪ್ತರು ಚಿತ್ರಕಲೆಗೆ ವಿಶೇಷವಾದ ಪ್ರೋತ್ಸಾಹ ನೀಡಿದರು. ಇವರ ಕಾಲದಲ್ಲಿ ಅತ್ಯುತ್ತಮವಾಗಿರತಕ್ಕಂಥ ಚಿತ್ರವನ್ನು ಬಿಡಿಸಲಾಗಿದೆ. ಗುಪ್ತರಸರು ಅಜಂತದಲ್ಲಿ ಅನೇಕ ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಅದರಲ್ಲಿ ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂಥ ಅನೇಕ ಚಿತ್ರಗಳನ್ನು ಚಿತ್ರಿಸಿದ್ದಾರೆ. 17ನೇ ಗುಹೆಯಲ್ಲಿರುವ ತಾಯಿ ಮಗು ವರ್ಣಚಿತ್ರ ತುಂಬ ನೈಜತೆ ಮತ್ತು ಸುಂದರವಾಗಿದ್ದು ಇದು ಅಜಂತದ ಕಲೆಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿದೆ. ಬಾಗ್ಡಿ ಪ್ರಶ್ನೆ 7. ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 30 ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದು ಕೇಳಲಾಗಿದೆ. ಈಗಾಗಲೇ 34ನೇದು ಮತ್ತು 35ನೇದು 2 ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಬಿಡಿಸಲಾಗಿದೆ. ಇನ್ನೆರಡು ಪ್ರಶ್ನೆಗಳು ಭಾಳಷ್ಟು ವಿಡಿಯೋ ಲೆಂದಿ ಆಗುವುದರಿಂದ ಅವುಗಳನ್ನು ನೀವು ಪಠ್ಯಪುಸ್ತಕಗಳಲ್ಲಿ ನೋಡಿಕೊಳ್ಳಬೇಕೆಂದು ಕೇಳುತ್ತಾ, ಈಗ ಪ್ರಶ್ನೆ 8ನೇದು ಭಾಗ ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಎಂದು ಕೇಳಲಾಗಿದೆ. 38. ಎ. ಮೈಸೂರು ಬ್ಯಾಂಕ್ ಸ್ಥಾಪನೆ. ಬಿ. ವುಡ್ ವರದಿ ಜಾರಿ. ಸಿ. ಶಕಯುಗ. ಡಿ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ. ಇವುಗಳನ್ನು ಯಾವ ರೀತಿಯಾಗಿ ಕಾಲಾನುಕ್ರಮದಲ್ಲಿ ಬರೀಬೇಕು ಅಂತಂದರೆ, ಫಸ್ಟ್ ಶಕಯುಗ ಕ್ರಿತಿಶಕ 78. 2. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಕ್ರಿತಿಶಕ 1336. 3. ವುಡ್ ವರದಿ ಜಾರಿ ಕ್ರಿತಿಶಕ 1854. 4ನೇದು ಲಾಸ್ಟ್ನೇದು ಮೈಸೂರು ಬ್ಯಾಂಕ್ ಸ್ಥಾಪನೆ ಕ್ರಿತಿಶಕ 1913. ಇನ್ನು ನೆಕ್ಸ್ಟ್ 9ನೇದು ಸೂಚನೆಗಳನ್ವಯ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 39. ಎ. ನಿಮಗೆ ಒದಗಿಸಿರುವ ಭಾರತದ ಭೂಪಟದಲ್ಲಿ ಈ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಮತ್ತು ಪ್ರತಿಯೊಂದು ಸ್ಥಳದ ಬಗ್ಗೆ ವಿವರಣೆ ಬರೆಯಿರಿ. 5 × 2 = 10 ಅಂದರೆ ಒಂದೊಂದಕ್ಕೆ 2 ಮಾರ್ಕ್ಸು. 5 ಸ್ಥಳಗಳನ್ನು ಇಲ್ಲಿ ನೀವು ಗುರುತಿಸಿ ಅವುಗಳನ್ನು ನಕಾಶೆಯಲ್ಲಿ ತೋರಿಸಬೇಕು. 1ನೇದು ತಕ್ಷಶಿಲೆ. ಇದು ಪ್ರಾಚೀನ ಭಾರತದ ಪ್ರಖ್ಯಾತ ವಿದ್ಯಾಕೇಂದ್ರ ಮತ್ತು ವಿಶ್ವವಿದ್ಯಾಲಯವಾಗಿತ್ತು. ಇದು ಪ್ರಸ್ತುತ ಪಾಕಿಸ್ತಾನದಲ್ಲಿದ್ದು ಗಾಂಧಾರ ಶೈಲಿಯ ಕಲೆಗೆ ಹೆಸರಾಗಿದೆ. 2ನೇದು ಕಂಚಿ. ಇದು ದಕ್ಷಿಣ ಭಾರತದ ಪಲ್ಲವರ ರಾಜಧಾನಿಯಾಗಿತ್ತು. ಇದನ್ನು ದೇವಾಲಯಗಳ ನಗರ ಎಂದು ಕರೆಯಲಾಗಿದೆ ಮತ್ತು ಇದು ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ. 3ನೇದು ಆಗ್ರಾ. ಇದು ಮೊಘಲ್ ಸಾಮ್ರಾಜ್ಯದ ಪ್ರಮುಖ ರಾಜಧಾನಿಗಳಲ್ಲಿ ಒಂದಾಗಿತ್ತು. ಇಲ್ಲಿ ವಿಶ್ವ ಪ್ರಸಿದ್ಧ ಸ್ಮಾರಕವಾದ ತಾಜ್ ಮಹಲ್ ಇದೆ. 4ನೇದು ಶ್ರೀರಂಗಪಟ್ಟಣ. ಇದು ಮೈಸೂರು ಒಡೆಯರ ಮತ್ತು ಹೈದರ್ ಅಲಿ ಟಿಪ್ಪು ಸುಲ್ತಾನರ ರಾಜಧಾನಿಯಾಗಿತ್ತು. ಇದು ಕಾವೇರಿ ನದಿಯ ದಂಡೆಯ ಮೇಲಿರುವ ಐತಿಹಾಸಿಕ ದ್ವೀಪ ಪಟ್ಟಣವಾಗಿದೆ. ಇನ್ನು 5ನೇದು ಜಲಿಯನ್ ವಾಲಾಬಾಗ್. ಇದು ಪಂಜಾಬಿನ ಅಮೃತ್ಸರದಲ್ಲಿದೆ. 1919ರಲ್ಲಿ ಬ್ರಿಟಿಷ್ ಜನರಲ್ ಡಯರ್ ನಡೆಸಿದ ಭೀಕರ ಹತ್ಯಾಕಾಂಡ ನಡೆದ ಸ್ಥಳ ಇದು ಸಾಕ್ಷಿಯಾಗಿದೆ. ಇನ್ನು ಮ್ಯಾಪ್ನಲ್ಲಿ ಹೇಳೋದಾದರೆ, ಇನ್ನು ತಕ್ಷಶಿಲೆ ಈ ಕಡೆ ಇಲ್ಲಿ ಗುರುತನ್ನು ಮಾಡಬೇಕು. ಜಲಿಯನ್ ವಾಲಾಬಾಗ ಇಲ್ಲಿ ಬರುತ್ತದೆ. ಇಲ್ಲಿ ನೀವು ಐಡೆಂಟಿಫಿಕೇಷನನ್ನು ಮಾಡಬೇಕು. ಅದರ ಕೆಳಗಡೆ ಆಗ್ರಾ ಬರುತ್ತದೆ. ಆನಂತರ ಪೂರ್ತಿ ಕೆಳಗಡೆ ಬಂದರೆ ಕಂಚಿ, ನಂತರ ಇಲ್ಲಿ ಶ್ರೀರಂಗಪಟ್ಟಣ. ಈ ರೀತಿಯಾಗಿ ವಿದ್ಯಾರ್ಥಿಗಳು ನಕಾಶೆಯಲ್ಲಿ ಉತ್ತರಗಳನ್ನು ಉತ್ತರಿಸಬೇಕು ಮತ್ತು ಅವುಗಳನ್ನು ಗುರುತಿಸಿ ಅವುಗಳನ್ನು ಲೈನ್ಗಳನ್ನು ಬರೀಬೇಕು. 10 ಅಂಕಗಳನ್ನು ಇಲ್ಲಿ ನಿಗದಿ ಮಾಡಲಾಗಿದೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈ ಒಂದು ವಿಡಿಯೋಗೆ SP ಹಿರೇಮಠ್ ಸರ್ ಅವರು ಬಿಡಿಸಿರ್ತಕ್ಕಂಥ ವಿಷಯಗಳನ್ನು ಬಳಸಿಕೊಳ್ಳಲಾಗಿದೆ. ಅವರಿಗೂ ಮತ್ತು ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.